ಸ್ಪರ್ಧಾರ್ಥಿಗಳೇ, SDA, FDA, VAO, PSI, PC, ಹೌದಾ, ಎಲ್ಲಾ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ನಗರಗಳು, ಭಾರತದ ನಗರಗಳು ಯಾವ್ಯಾವ ನದಿಯ ದಂಡೆ ಮೇಲೆ ಇದೆ ಅಂತ ಪ್ರಶ್ನೆಗಳಾಗ್ತವ. ಹೊಂದಿಸಿ ಬರೆಯಲು ಕೂಡ ಪ್ರಶ್ನೆಗಳನ್ನ ಕೇಳ್ತಾರ ಮತ್ತು ನೇರವಾಗಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾರ. ಯಾವ್ಯಾವ ನಗರಗಳು ಯಾವ್ಯಾವ ನದಿಯ ದಂಡೆ ಮೇಲೆ ಇವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ನದಿಯ ದಂಡೆಯ ನಗರಗಳು, ಒಂದ್ ಸೈಡ್ ನಗರಗಳಿದೆ, ಇನ್ನೊಂದ್ ಸೈಡ್ ನದಿಗಳು, ಸೈಡ್ ಅಲ್ಲಿ ನೋಟ್ಸ್ ಇದೆ, ನೋಡ್ಕೊತಾ ಇರಿ. ಆಗ್ರಾ ಯಮುನಾ ನದಿಯ ದಂಡೆ ಮೇಲಿದೆ. ಕೋಲ್ಕತ್ತಾ ಹುಗ್ಲಿ ನದಿಯ ದಂಡೆ ಮೇಲಿದೆ. ದೆಹಲಿ ಜಮುನಾ ನದಿಯ ದಂಡೆ ಮೇಲಿದೆ. ಪಾಟ್ನಾ ಗಂಗಾ ನದಿಯ ದಂಡೆ ಮೇಲಿದೆ. ಸೂರತ್ ತಪ್ತಿ ನದಿ ದಂಡೆಯ ಮೇಲಿದೆ. ನಾಸಿಕ್ ಗೋದಾವರಿ ನದಿಯ ದಂಡೆ ಮೇಲಿದೆ. ವಾರಣಾಸಿ ಗಂಗಾ ನದಿಯ ದಂಡೆ ಮೇಲಿದೆ. ಕಾನ್ಪುರ್ ಗಂಗಾ ನದಿಯ ದಂಡೆ ಮೇಲಿದೆ. ಕೂಡಲ ಸಂಗಮ ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮ ನದಿಯ ದಂಡೆ ಮೇಲಿದೆ. ಅಹಮದಾಬಾದ್ ಸಾಬರಮತಿ ನದಿಯ ದಂಡೆ ಮೇಲಿದೆ. ಕಟಕ್ ಮಹಾನದಿಯ ದಂಡೆ ಮೇಲಿದೆ. ನೆಕ್ಸ್ಟ್ ಲಕ್ನೌ ಗೋಮತಿ ನದಿಯ ದಂಡೆ ಮೇಲಿದೆ. ತಿರುಚನಾಪಳ್ಳಿ ಕಾವೇರಿ ನದಿಯ ದಂಡೆ ಮೇಲಿದೆ. ಗೌಹಾತಿ ಬ್ರಹ್ಮಪುತ್ರ ನದಿಯ ದಂಡೆ ಮೇಲಿದೆ. ಹೈದರಾಬಾದ್ ಮೂಸಿ ನದಿಯ ದಂಡೆ ಮೇಲಿದೆ. ವಿಜಯವಾಡ ಕೃಷ್ಣಾ ನದಿಯ ದಂಡೆ ಮೇಲಿದೆ. ಜಬಲ್ಪುರ್ ನರ್ಮದಾ ನದಿಯ ದಂಡೆ ಮೇಲಿದೆ. ಅಲಹಾಬಾದ್ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಕೂಡ ತ್ರಿವೇಣಿ ಸಂಗಮ ಅಂತಾರೆ, ಅಲಹಾಬಾದ್ ಆ ನದಿಯ ದಂಡೆಗಳ ಮೇಲಿದೆ. ಹೌದಾ, ನೀವು ಈಗಾಗಲೇ ನೋಡಿರ್ತೀರಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವೆಲ್ಲಾ ನಗರಗಳು ಯಾವ ನದಿಯ ದಂಡೆ ಮೇಲೆಗಳಂತ ಪ್ರಶ್ನೆ ನೇರವಾಗಿನೂ ಕೇಳ್ಯಾರ, ಹೊಂದಿಸಿ ಬರೆಯಲಿನೂ ಕೇಳ್ಯಾರ, ಯಾವ್ದು ತಪ್ಪಾಗಿದೆ ಅಂತ ಕೇಳ್ಯಾರ, ಯಾವ್ದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತನೂ ಕೇಳ್ಯಾರ. ಹೌದಾ, ಒಂದ್ಸಲ ಇವೆಲ್ಲಾ ಭಾರತದ ನಗರಗಳು ಯಾವ್ಯಾವ ನದಿಯ ದಂಡೆಗಳ ಮೇಲೆ ಇವೆ ಅಂತ ನೋಡ್ಕೊಳ್ಳಿ. ಧನ್ಯವಾದಗಳು.